ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರ. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯ ಮಾಹಿತಿಯಾಗಿ ನೋಡಿ, ಒಂದೇ ಒಂದು ನಿಮಗೆ ಅತ್ಯಂತ ಸ್ವಾಭಾವಿಕ ವೈಜ್ಞಾನಿಕವಾಗಿ ಕೂಡ ಸತ್ಯ ಆಗ್ತದೆ. ಯಾರ ಜಾತಕದಲ್ಲಿ ಶನಿ ವಾಯುತತ್ವದಲ್ಲಿ, ಯಾಕೆಂದರೆ ಶನಿ 2 ವಾಯುತತ್ವ ಹಾಗೆ ಭೂತತ್ವ ಇರತಕ್ಕಂಥ ಒಂದು ಗ್ರಹ. ರಾಶಿಗಳು ಕುಂಭ ಹಾಗೆ ಮಕರ ರಾಶಿ. ತುಂಬ ಈ ವಾತ ಅಂದರೆ ಈ ಗಾಳಿಯಿಂದ ಸಮಸ್ಯೆ ಬರ್ತಕ್ಕಂಥವ್ರು ಏನು ಮಾಡಬೇಕು? ರಾತ್ರಿಯ ಸಮಯ ತುಂಬ ಕಾಫಿ ಇದೆ, ಹಾಗೆ ತುಂಬನೇ ಹೆಡೇಕ್ ಇದೆ, ಇವೆಲ್ಲ ವಿಚಾರಕ್ಕೆ ಒಂದು ಸರಳ ಪರಿಹಾರವನ್ನು ನಾನು ಕೊಡ್ತಾ ಇದ್ದೇನೆ. ಇದು ವೈಜ್ಞಾನಿಕ ಕೂಡ ನಿಜ. ಖಂಡಿತವಾಗಿ ಅದನ್ನು ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಶನಿವಾರ ಈ ದಿನ ನವಮಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ಸಿದ್ಧಿ ಯೋಗ ಇರ್ತಕ್ಕಂಥ ಸಮಯ, ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು. ಚಂದ್ರ ಉತ್ತರಾಷಾಢ ನಕ್ಷತ್ರದಲ್ಲಿ ಮುಂದುವರಿತಾ ಇದ್ದಾನೆ. ಇವತ್ತಿನ ದಿನಮಾನವನ್ನು ನೋಡೋದಾದರೆ, ಇವತ್ತಿನ ಕಾಲಮಾನ ನೋಡ್ತಕ್ಕಂಥದ್ದು ರಾಹುಕಾಲ ಬೆಳಗ್ಗೆ 9 ಗಂಟೆ 11 ನಿಮಿಷದಿಂದ 10 ಗಂಟೆ 47 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಇರ್ತಕ್ಕಂಥದ್ದು 3 ಗಂಟೆ 20 ನಿಮಿಷದಿಂದ 4 ಗಂಟೆ 11 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ 6 ಗಂಟೆ 51 ನಿಮಿಷದಿಂದ 7 ಗಂಟೆ 42 ನಿಮಿಷದವರೆಗೆ. ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಸಹಿತ ಬೆಳಗ್ಗೆ 6ರಿಂದ 6 ಗಂಟೆ 51 ನಿಮಿಷದವರೆಗೆ. ಅದೇ ರೀತಿಯಾಗಿ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ 11 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 48 ನಿಮಿಷದವರೆಗೆ. ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಈ ದಿನ ಯಾರಿಗೆ ಯಾವ ಫಲ ಲಭ್ಯತೆ ಆಗುತ್ತೆ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವತ್ತು ಕೂಡ ಮೇಷರಾಶಿಯವ್ರದ್ದು ನೋಡೋದಾದರೆ, ಮೇಷರಾಶಿಯವ್ರಿಗೂ ಕೂಡ ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ. ಇವತ್ತು ಕೂಡ ಸ್ವಲ್ಪ ನಷ್ಟದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಅಧಿಕಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತಕ್ಕಂಥ ದಿನವಾಗ್ತದೆ. ರಾಜಕೀಯವಾಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಮುಂದುವರಿತದೆ. ಸ್ವಲ್ಪ ಜಾಗರೂಕತೆ ಇರಬೇಕಾಗ್ತದೆ. ಇಲ್ಲಾಂದರೆ ಈ ದಿನವೂ ಕೂಡ ಸ್ವಲ್ಪ ನಷ್ಟ, ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸೇಮ್ ನಿನ್ನೆ ಮಧ್ಯಾಹ್ನದಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಈ ದಿನ ಕೂಡ ಹಾಗೆ ಇರತಕ್ಕಂಥದ್ದು ಇರುತ್ತೆ. ಖಂಡಿತ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಶಿವನಿಗೆ ಒಂದು ಕ್ಷೀರಾಭಿಷೇಕವನ್ನು ಮಾಡಿಸಿ, ಸಾಧ್ಯವಾದರೆ ಮನೆಯಲ್ಲೇ ಗೋಧಿಯ ಪಾಯಸವನ್ನು ಮಾಡಿಕೊಂಡು ಅಲ್ಲಿ ಭಕ್ತಾದಿಗಳಿಗೆ ಹಂಚತಕ್ಕಂಥದ್ದನ್ನು ಮರಿಬೇಡಿ. ಸ್ವಲ್ಪ ಶುಭದಾಯಕವಾಗ್ತಕ್ಕಂಥ ದಿನವಾಗ್ತದೆ. ನಷ್ಟ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ಶಿವನ ಅಷ್ಟೋತ್ತರಗಳನ್ನು ಮೇಷರಾಶಿಯವರು ಪಠನೆಯನ್ನು ಮಾಡಿ ಸ್ವಲ್ಪ ಶುಭದಾಯಕವಾಗುತ್ತೆ. ವೃಷಭ ರಾಶಿಯವರಿಗೆ ಯಥಾಸ್ಥಿತವಾಗಿ ದಿನ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಜೊತೆಗೆ ಅಧಿಕಾರದ ವಿಚಾರದಲ್ಲಿ ಸ್ವಲ್ಪ ಲಾಭದ ಒಂದು ಪದವಿಯನ್ನು ಅಲಂಕಾರ ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ವೃಷಭ ರಾಶಿಯವರಿಗೆ ಒಂದು ಲಾಭದಾಯಕವಾಗಿರ್ತಕ್ಕಂಥ ದಿನ. ಖಂಡಿತವಾಗಿ ಈ ದಿನ ಕೂಡ ಶುಭವಿದೆ. ಯಾರಿಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗಲಿ. ಹಾಗೆ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ಈ ದಿನ ಒಂದು ಬದಲಾವಣೆಗೆ ಅವಕಾಶವಿರ್ತಕ್ಕಂಥ ಸಮಯ. ತನ್ನ ಕೆಲಸದ ನಿಮಿತ್ತ ಸಣ್ಣ ಪ್ರಯಾಣಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಆದರೂ ಸಹಿತವಾಗಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲದಾಯಕವಾಗಿರ್ತಕ್ಕಂಥ ದಿನ. ಕೋಪವನ್ನು ನಿಯಂತ್ರಣದಲ್ಲಿ, ಇದು ಎಕ್ಸ್ಪೆಷಲಿ ನಾನು ಮಿಥುನ ರಾಶಿಯವರಿಗೆ ಕೊಡ್ತಕ್ಕಂಥದ್ದು. ಚೆನ್ನಾಗಿರತಕ್ಕಂಥ ದಿನವನ್ನು ಕೆಲವೊಂದು ಮಾತುಕತೆಗಳ ವಿಚಾರದಲ್ಲಿ, ಅಂದರೆ ನಿಮ್ಮ ಮಾತಿನ ಭರಾಟೆಯಲ್ಲಿ ಅತಿಯಾದಂಥ ಕೋಪದಿಂದ ಕೆಲವೊಂದು ವಿಚಾರಗಳು ಭಾಳಷ್ಟು ಸಮಸ್ಯೆಗೀಡಾಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ಡಿಬೇಟಿಂಗ್ ನೇಚರ್ನ ಸ್ವಲ್ಪ ದೂರ ಇಡ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು ಕೂಡ ಓಂ ಸೋಂ ಸೋಮಾಯ ನಮಃ ಮಂತ್ರ ಜಪವನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ. ಕಟಕ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಈ ದಿನ ಆರಂಭವಾಗ್ತದೆ. ಜೊತೆಗೆ ಮಾತುಕತೆಗಳ ವಿಚಾರಗಳಲ್ಲಿ, ಸಂಧಾನಗಳ ವಿಚಾರಗಳಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಈ ದಿನ ತೋರಿಸ್ತದೆ. ಹಾಗೆ ಯಾವುದಾದ್ರೂ ಸರ್ಕಾರಿ ಕೆಲಸದ ವಿಚಾರದಲ್ಲಿ ಕೆಲವೊಂದು ಸ್ವಲ್ಪ ಮೇಲುಗೈ ಸಾಧಿಸ್ತಕ್ಕಂಥದ್ದು ಈ ದಿನ ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ. ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಚೆನ್ನಾಗಿರ್ತಕ್ಕಂಥ ದಿನ. ಶುಭವಾಗಿ
ಸಿಂಹರಾಶಿಯ ಫಲಾಫಲ ಅಗೇನ್ ಸಿಂಹರಾಶಿಯವರು ಸ್ವಲ್ಪ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಆರೋಗ್ಯದಲ್ಲಿ ಈ ದಿನ ವ್ಯತ್ಯಾಸಗಳು ತುಂಬ ಜಾಸ್ತಿ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಸಿಂಹರಾಶಿ ಯಾವುದೇ ಕಾರಣಕ್ಕೂ ವ್ಯಾಜ್ಯಗಳಿಂದ ದೂರ ಇರತಕ್ಕಂಥದ್ದು ಭಾಳ ಮುಖ್ಯ. ಇವತ್ತಿನ ದಿನ ಸಹಿತವಾಗಿ ನೀವು ಶಿವನ ಆರಾಧನೆ, ಶಿವನಿಗೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮರಿಬೇಡಿ. ಚಪಾತಿಯನ್ನು ದಾನ ಕೊಡೋದು ಮರಿಬೇಡಿ. ಖಂಡಿತವಾಗಿ ದಿನ ಸಿಂಹರಾಶಿಯವರು ಇವತ್ತು ನಾನು ಶುಕ್ರವಾರ ಶನಿವಾರ ಸ್ವಲ್ಪ ಡಿಫಾಲ್ಟ್ಸ್ ಇರ್ತಕ್ಕಂಥ ದಿನವಾದ್ದರಿಂದ ಸ್ವಲ್ಪ ಜಾಗರೂಕತೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ನೋಡಿ, ಕನ್ಯಾ ರಾಶಿಯವರಿಗೆ ಒಂದು ಪ್ರೀತಿಯ ವಿಚಾರದಲ್ಲಿ, ಸಂಗಾತಿಯ ವಿಶ್ವಾಸದ ವಿಚಾರದಲ್ಲಿ ಅಥವಾ ತಮ್ಮ ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ಸ್ ಜಾಸ್ತಿ ಇರ್ತಕ್ಕಂಥದ್ದು ತೋರಿಸ್ತದೆ. ಡಿಟ್ಯಾಚ್ಮೆಂಟ್ ಅಂದರೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥ ಸನ್ನಿವೇಶ. ಒನ್ ಥಿಂಗ್, ಯಾರ್ಯಾರು ಈ ಒಂದು ಕನ್ಯಾ ರಾಶಿಯಲ್ಲಿದ್ದೀರೋ ನಿಮ್ಮ ವಸ್ತುಗಳ ಮೇಲೆ ಸ್ವಲ್ಪ ಜಾಗರೂಕತೆ ವಹಿಸಬೇಕು. ಇಲ್ಲಾಂದರೆ ಸ್ವಲ್ಪ ಸಮದಾಯಕ ಕಳ್ಕೊಳ್ತಕ್ಕಂಥ ಥೆಫ್ಟ್ ಆಗ್ತಕ್ಕಂಥ ಸನ್ನಿವೇಶ ಜಾಸ್ತಿ ಇದೆ. ಕನ್ಯಾ ರಾಶಿಯವರು ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಹನುಮಾನ್ ಚಾಲೀಸವನ್ನು ಜಪವನ್ನು ಮಾಡಿದ್ರೆ ಸ್ವಲ್ಪ ಉತ್ತಮತೆಯನ್ನು ಕಾಣುತ್ತೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಖಂಡಿತ ತುಲಾರಾಶಿಯವರಿಗೂ ಕೂಡ ತಮ್ಮ ಕೆಲಸದಲ್ಲಿ ಉತ್ಕೃಷ್ಟತೆ ಕಾಣುತ್ತೆ. ಲಾಭವನ್ನು ಪಡಿತಕ್ಕಂಥ ದಿನ. ವ್ಯಾವಹಾರಿಕವಾಗಿ ಕೂಡ ಲಾಭವಿದೆ. ಜಸ್ಟ್ ಒಂದು ಉತ್ತಮ ಪ್ರಯತ್ನ ಖಂಡಿತವಾಗಿ ತುಲಾರಾಶಿಯವರಿಗೆ ಶುಭದಾಯಕ. ಮತ್ತು ಕೋರ್ಟ್ ಕಚೇರಿ ವಿಚಾರದಲ್ಲೂ ಕೂಡ ಲಾಭವನ್ನು ಕಾಣ್ತಕ್ಕಂಥ ದಿನವಾಗ್ತದೆ. ಒಳ್ಳೆಯದಾಗಲಿ. ಹಾಗೆ ವೃಶ್ಚಿಕ ರಾಶಿಯವರೆಗೂ ಎಗೇನ್ ಈ ದಿನ ಇನ್ನಷ್ಟು ಶುಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು, ಒಂದು ದೇವಸ್ಥಾನವನ್ನು ಕುರಿತು ನಿರ್ಮಾಣ ಮಾಡಬೇಕು, ಆ ಥರದ ಆಲೋಚನೆಗಳು ಜಾಸ್ತಿ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ. ರಾಜಕೀಯ ವಲಯದಲ್ಲೂ ಕೂಡ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾದಂಥ ರಾಜಗಾಂಭೀರ್ಯತೆ, ರಾಜ ಟಿ ವಿ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ಕೂಡ. ಹಾಗೆ ಧನುರಾಶಿಯವರ ಫಲಾಫಲ, ಧನುರಾಶಿಯವರಿಗೆ ಸುಖ ಭೋಜನ, ಸುಖಾಸೀನ ಇರತಕ್ಕಂಥ ಸನ್ನಿವೇಶ ಬರ್ತದೆ. ಸಣ್ಣ ಪ್ರಯಾಣಗಳು ಇದಕ್ಕಿದ್ದಾಗೆ ಬರಬಹುದು. ಆದರೂ ಕೂಡ ಒಂದು ಆಸ್ತಿಯ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥದ್ದು ಈ ಧನುರಾಶಿಯವರಿಗೆ ಲಭ್ಯತೆ ಇದೆ. ವ್ಯಾವಹಾರಿಕ ಕೂಡ ಶುಭದಾಯಕವಾಗಿರ್ತಕ್ಕಂಥ ದಿನ ಧನುರಾಶಿಯವ್ರಿಗೆ ಖಂಡಿತವಾಗಿ ಶುಭವಿದೆ. ಒಳ್ಳೆಯದಾಗಲಿ ಕೂಡ ನಿಮಗೂ ಕೂಡ. ಮಕರ ರಾಶಿ ನೋಡಿ, ಮಕರ ರಾಶಿಯವ್ರಿಗೆ ತಾವು ಕೆಲವೊಂದು ಸಂಧಾನಗಳ ಆಗಿರ್ಬೋದು, ಮಾತುಕತೆಗಳಾಗಿರ್ಬೋದು, ಇದರಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ತಾವು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ಕೂಡ ಮುಂದುವರಿತದೆ. ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು. ಆದರೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ದಿನ. ಕೋಪವನ್ನು ನಿಯಂತ್ರಿಸಿ ಮಾತುಗಳ ಮೇಲೆ ನಿಗಾವನ್ನು ಇಡ್ತಕ್ಕಂಥದ್ದು ಅತಿ ಮುಖ್ಯ. ಸಣ್ಣ ಪುಟ್ಟ ವ್ಯತ್ಯಾಸಗಳು ನಿಮಗೆ ಶುಭದಾಯಕವಾಗಿರ್ತಕ್ಕಂಥ ವಿಚಾರಗಳನ್ನು ತರುತ್ತೆ. ಗುರುನಾರಾಯಣ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಶುಭದಾಯಕ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಕುಂಭರಾಶಿಯವರ ಫಲವನ್ನು ನೋಡಿದಾಗಲ ಕುಂಭರಾಶಿಯವರಿಗೂ ಈ ದಿನ ಯಥಾಸ್ಥಿತಿಯಾಗಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ. ಕುಂಭರಾಶಿಯವರಿಗೆ ಒಂದು ಸಜೆಷನ್, ಹನುಮಾನ್ ಚಾಲೀಸ ಪಠನೆ ಮಾಡಿ, ಇನ್ನಷ್ಟು ಶುಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಹಾಗೆ ಮೀನರಾಶಿಯವರ ಫಲಾಫಲ ಯಥಾಸ್ಥಿತಿಯಾಗಿ ಮೀನರಾಶಿಯವರಿಗೆ ಒಂದು ಕೇಸ್ ವಿಚಾರದಲ್ಲಿ ಲಾಭವನ್ನು ಪಡಿತೀರ. ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥ ದಿನ. ಹಾಗೆ ಸರ್ಕಾರಿ ಕೆಲಸಗಳಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕಾಣ್ತಕ್ಕಂಥ ದಿನ ಖಂಡಿತವಾಗಿ ಚೆನ್ನಾಗಿದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳೋದು ಹೊರತುಪಡಿಸಿದ್ರೆ ಈ ದಿನ ಖಂಡಿತವಾಗಿ ಶುಭದಾಯಕವಾಗಿರ್ತಕ್ಕಂಥ ದಿನ. ಸ್ನೇಹಿತರೆ ನೋಡಿ, ತುಂಬ ವಾತ, ಪಿತ್ತ, ಕಫ ಅಂತ ನೋಡ್ತೀವಿ. ಈ ವಾತದವರು ಅಂದರೆ ಉಸಿರಾಟ ಪ್ರಾಬ್ಲಮ್ ಇರ್ತಕ್ಕಂಥವ್ರು. ಹಾಗೆ ನೋಡಿ, ಈ ಕೋಲ್ಡ್ ನೇಚರ್ ಇರ್ತಕ್ಕಂಥವ್ರು, ಯಾಕೆಂದರೆ ಶನಿಯ ತತ್ವ ಕೋಲ್ಡ್ ನೇಚರು ಕೂಡ ತೋರಿಸ್ತದೆ. ಯಾರ ಜಾತಕದಲ್ಲಿ ಷಷ್ಠಭಾವದಲ್ಲಿ, ಅಷ್ಟಮ ಭಾವದಲ್ಲಿ, ದ್ವಾದಶ ಭಾವದಲ್ಲಿದ್ದಾರೋ ಒಂದೇ ಒಂದು ಸಲಹೆ ನಿಮಗೆ ನಾನು ಕೊಡ್ತಕ್ಕಂಥದ್ದು, ಫ್ಯಾನ್ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ, ಸ್ವಲ್ಪ ಎ ಸಿ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ಕಡಿಮೆ ಆಗೋದೇ ಇಲ್ಲ ಗುರುಗಳೇ, ಬೇಸಿಗೆ ಅಫ್ಕೋರ್ಸ್ ನಾವು ಮಾಡಲೇಬೇಕು ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ಗಾಳಿಯನ್ನು ತಗೊಳ್ಳಿ. ಇಲ್ಲ ಅಂದರೆ ಖಂಡಿತವಾಗಿ ವಾತದ ಒಂದು ಸಮಸ್ಯೆ ಜಾಸ್ತಿ ಆಗುತ್ತೆ. ಅದರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ. ಫ್ಯಾನ್ ಗಾಳಿಯನ್ನು ಅವಾಯ್ಡ್ ಮಾಡಿ. ಖಂಡಿತವಾಗಿ ದಿಸ್ ಇಸ್ ದ ವೆರಿ ವೆರಿ ಸೈಂಟಿಫಿಕ್ ರೀಸನ್ ಕೂಡ. ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.